ಮೇಲೆ ಕುಂತವನು ಅಂತ ಹೇಳ್ತಾರೆ. ಆದ್ರೆ ನನ್ನ ಪ್ರಕಾರ ಮೇಲಲ್ಲ, ಅಮೆರಿಕದಲ್ಲಿ ಕೂತಿದ್ದಾರೆ. ನಾವ್ ಹೆಂಗ ನೆಮ್ಮದಿಯಾಗಿ ರಷ್ಯಾದಿಂದ ಡಿಸ್ಕೌಂಟ್ ರೇಟ್ ಅಲ್ಲಿ ಕ್ರೂಡ್ ಆಯಿಲ್ ತರಿಸ್ಕೊಳ್ತಿದ್ವಪ್ಪ. ನೋ 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 ನೋ, ರಷ್ಯಾದಿಂದ ತರಿಸ್ಕೊಂಬಾದು. ರಷ್ಯಾದಿಂದ ತರಿಸ್ಕೊಳ್ಳೋದಕ್ಕೆ 25% ಟಾರಿಫ್ ಹಾಕಿ ಟೋಟಲ್ ಒಂದ್ 50% ಟಾರಿಫ್ ಹಾಕ್ಬಿಟ್ಟು ತರಿಸ್ಕೊಳಂಗಿಲ್ಲ ಅಂತ ಹೇಳಿ ವಾರ್ನ್ ಮಾಡಿತ್ತು. ಸರಿ, ಯಾಕೆ ಬಿಡಪ್ಪ, ಜಗತ್ತಿನ ದೊಡ್ಡಣ್ಣ ಹೇಳ್ತಾ ಇದಾರೆ ಅಂತ ಹೇಳಿ ನಮ್ಮ ಆಯಿಲ್ ರಿಫೈನರೀಸ್ ಕೂಡ ರಷ್ಯನ್ ಆಯಿಲ್ ನ ಕಮ್ಮಿ ಮಾಡ್ಬಿಟ್ಟು ಮತ್ತೆ ವಾಪಸ್ಸು ಮಿಡಲ್ ಈಸ್ಟ್ ಇಂದ ಆಯಿಲ್ ತರಿಸ್ಕೊಳಕ್ಕೆ ಸ್ಟಾರ್ಟ್ ಮಾಡಿದ್ರು. ಇವಾಗ ಅಲ್ಲಿ ಮಿಡಲ್ ಈಸ್ಟ್ ಅಲ್ಲಿ ಹೋಗಿ ಇರಾನ್ ಜೊತೆ ಯುದ್ಧ ಮಾಡಿ ಹಾರ್ಮೋಸ್ ಜಲಸಂಧಿ ಬ್ಲಾಕ್ ಆಗಿ ಕ್ರೂಡ್ ಆಯಿಲ್ ಗ್ಯಾಸ್ ಎರಡು ಸಪ್ಲೈ ಇಂಡಿಯಾಗ್ ನಿಂತೋಗ್ಬಿಟ್ಟಿದೆ. ಕ್ರೂಡ್ ಆಯಿಲ್ ಪ್ರೈಸ್ ಗಗನ ಮುಟ್ತಾ ಇದೆ. ಇವಾಗ ಕ್ರೂಡ್ ಆಯಿಲ್ ಪ್ರೈಸ್ ಕಂಟ್ರೋಲ್ ಮಾಡಕ್ಕೆ ಇಲ್ಲ ನೀವು ಒಂದ್ ಕೆಲಸ ಮಾಡಿ, 30 days ತನಕ ಆಲ್ರೆಡಿ ಸಮುದ್ರದಲ್ಲಿ ಹಡಗಲ್ಲಿ ಆಯಿಲ್ ತುಂಬಿಕೊಂಡಿರ್ತಾವಲ್ಲ, ಆ ರಷ್ಯನ್ ಆಯಿಲ್ ನ ಬೈ ಮಾಡಿ. ನಿಮ್ಗೆ 30 days ತನಕ ಏನು ಟಾರಿಫ್ ಇಲ್ಲ, ಏನಿಲ್ಲ ಅಂತ ಹೇಳಿದ್ದಾರೆ. ರಷ್ಯಾ ಏನೋ ಆಯಿಲ್ ಕೊಡ್ತೀನಿ ಅಂತ ಹೇಳಿದೆ, ಆದ್ರೆ ಹಿಂದೆ ಸಿಕ್ತಿದ್ ಡಿಸ್ಕೌಂಟ್ ಪ್ರೈಸ್ ಅಲ್ಲ, ಆಯಿಲ್ ಪ್ರೈಸ್ ಜಾಸ್ತಿ ಆಗಿದೆ, ಡಿಮ್ಯಾಂಡು ಇದೆ. ಇವಾಗ ರಷ್ಯನ್ ಆಯಿಲ್ ಟ್ರೇಡರ್ಸ್ ಜಾಸ್ತಿ ರೇಟ್ಗೆ ಆಯಿಲ್ ನ ಮಾರ್ತಾ ಇದ್ದಾರೆ. ಇಂಡಿಯಾ ಪ್ರೀಮಿಯಂ ಪ್ರೈಸ್ ನ ಕೊಟ್ಬಿಟ್ಟು ತಗೊಳ್ಳೋ ಪರಿಸ್ಥಿತಿಗೆ ಬಂದಿದೆ. ಇದಿಷ್ಟು ಕಥೆ ಕೇಳಿದ್ಮೇಲೆ ನಿಮ್ಗೆ ಏನಿಸ್ತು ಅಂತ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ.